ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೂಪರ್ ಸವಿರುಚಿ. ಇವತ್ತಿನ ದಿನ ನಾನು ಚಪಾತಿ ರೋಟಿಗೆಲ್ಲ ಒಳ್ಳೆ ಸೈಡ್ ಡಿಶ್ ಆದ ಹೀರೆಕಾಯಿ ಸ್ಟಫ್ಡ್ ಪಲ್ಯ ಮಾಡ್ತಾಯಿದ್ದೀನಿ. ಯಾರು ಹೀರೆಕಾಯಿ ಇಷ್ಟಪಡಲ್ಲ ಅನ್ನೋರು ಕೂಡ ಈ ರೀತಿ ನೀವು ಹೀರೆಕಾಯಿ ಪಲ್ಯನ ಮಾಡಿಕೊಡಿ. ಮತ್ತೆ ಮತ್ತೆ ಕೇಳಿ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ ಈ ಹೀರೆಕಾಯಿ ಪಲ್ಯ. ನಾನು ಈ ಸ್ಟಫ್ಡ್ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಫಸ್ಟ್ ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆನ ಈ ರೀತಿ ಪೀಲರಿಂದ ಎಲ್ಲ ಸಿಪ್ಪೆನೂ ತೆಗೆದಿಟ್ಕೊಳ್ಳಿ. ಅದನ್ನು ಈ ರೀತಿ ಉದ್ದುದ್ದಕ್ಕೆ ಈ ಸೈಜಲ್ಲಿ ಹೀರೆಕಾಯನ್ನು ಕಟ್ ಮಾಡ್ಕೋಬೇಕು. ನಂತರ ಒಂದು ಪೀಲರ್ ಸಹಾಯದಿಂದ ಹೀರೆಕಾಯಿ ಒಳಗಡೆ ಇರೋ ಬೀಜ ಪಲ್ಪ್ ಇರುತ್ತೆ ನೋಡಿ, ಅದನ್ನು ತೆಗಿಬೇಕು. ಎಲ್ಲ ಹೀರೆಕಾಯಿನೂ ಇದೇ ರೀತಿ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳಿ. ನಮಗೆ ಈ ರೀತಿ ತೆಗೆಯೋದ್ರಿಂದ ಒಳಗಡೆ ಮಸಾಲ ಫಿಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸ್ಟಫ್ ಮಾಡೋದಕ್ಕೆ ಹೀರೆಕಾಯಿನ ನಾವು ಈ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಳೆಯಾಗಿರೋ ಹೀರೆಕಾಯಿನ ತೊಗೋಬೇಕು. ಎಳೆಯಾಗಿರೋದು ನೋಡಿ, ಇದೇ ರೀತಿ ಎಲ್ಲ ಹೀರೆಕಾಯಿನೂ ತೆಗೆದು ಬೀಜನ ಸಪ್ರೇಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು ಚಾಪರಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಅದೇ ಚಾಪರಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆಗಿರೋ 2 ಈರುಳ್ಳಿ ಕೂಡ ಎಲ್ಲ ಒಂದೇ ಸಲ ಚಾಪರಲ್ಲಿ ಹಾಕಿ ನಾವು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬೇಗ ಈ ಸ್ಟಫಿಂಗ್ನ ರೆಡಿ ಮಾಡ್ಕೋಬೋದು. ಮಿಕ್ಸಿಯಲ್ಲಿ ಕೂಡ ಈ ರೀತಿ ನೈಸಾಗಿ ಪಲ್ಸ್ ಮೋಡಲ್ಲಿ ಮಿಕ್ಸಿನ ಮಾಡ್ಕೊಳ್ಳಿ. ಸಪೋಸ್ ಚಾಪರ್ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು. ಇದೇ ಥರ ಸೇಮು. ಇವಾಗ 2 ಈರುಳ್ಳಿ ಮತ್ತು ನಾನಿಲ್ಲಿ 4 ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ನಾವೇನು ಹೀರೆಕಾಯಿಂದ ತೆಗ್ದು ನೋಡಿ ಬೀಜ ಎಲ್ಲ, ಅದನ್ನು ಕೂಡ ಇದೇ ಚಾಪರಲ್ಲಿ ಹಾಕಿ ಅದು ಇದ್ರ ಜೊತೆಗೆ ಕಟ್ ಮಾಡ್ಕೋಬೇಕು. ನಂತರ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಈ ಎಲ್ಲ ವೆಜಿಟೇಬಲ್ಸ್ನು ನೈಸಾಗಿ ಚಾಪರಲ್ಲಿ ಇದನ್ನು ರುಬ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಕೋಬೇಕು. ಇಷ್ಟಾದರೆ ಸಾಕು. ಇದನ್ನು ತೆಗೆದು ಸೈಡಿಗೆ ಎತ್ತಿಡಿ. ಇವಾಗ ಇನ್ನೊಂದು ಮಿಕ್ಸಿ ಜಾರಲ್ಲಿ ನಾನು ಹುರಿದಿಟ್ಕೊಂಡಿರೋ ಶೇಂಗಾನ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿ ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ಈಗ ನಾವು ಏನು ಫಸ್ಟ್ ಚಾಪ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಒಂದು ಬೌಲಲ್ಲಿ ಹಾಕಿ ನಂತರ ಇದರಲ್ಲಿ ನಾವು ಶೇಂಗಾ ಪುಡಿನ ಕೂಡ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿ ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಗಟ್ಟಿಯಾಗಿ ಈ ರೀತಿ ನಾವು ಶೇಂಗಾ ಹಾಕಿರ್ತೀವಿ ನೋಡಿ, ಮಸಾಲ ಜೊತೆ ನೀರು ಹಾಕ್ದೇ ಇದನ್ನು ಗಟ್ಟಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಸಾಲೆ ಇದು ರೆಡಿಯಾಗಿದೆ ಸ್ಟಫಿಂಗ್ ಮಾಡೋದಕ್ಕೆ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಂತರ ಈಗ ನಾವೇನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡ್ವಿ ನೋಡಿ ಹೀರೆಕಾಯಿ ಎಲ್ಲ, ಅದನ್ನು ಈ ರೀತಿ ಮಧ್ಯದಲ್ಲೇ ಒಂದು ಕಟ್ಟನ್ನು ಹಾಕ್ಕೊಂಡು ನಮಗೆ ಮಸಾಲ ತುಂಬೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಒಳಗಡೆ ಇದನ್ನು ಮಸಾಲೆನ ಫಿಲ್ ಮಾಡ್ಕೋಬೇಕು. ಎಲ್ಲ ಹೀರೆಕಾಯಿನೂ ಇದೇ ರೀತಿ ಮಸಾಲೆನ ಒಳಗಡೆ ಫಿಲ್ ಮಾಡಿ ತೆಗೆದಿಟ್ಕೊಳ್ಳಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ ಎಲ್ಲ ಮಸಾಲೆ ಕೂಡ ಒಳಗಡೆ ಚೆನ್ನಾಗಿ ಸ್ಟಫ್ ಮಾಡಬೇಕು. ಇವಾಗ ಇದಕ್ಕೆ ಮಧ್ಯದಲ್ಲಿ ಈಗ ತುಂಬ ದೊಡ್ಡ ಸೈಜ್ ಅನ್ನಿಸ್ತಾ ಇದೆಯಲ್ಲ, ಅದಕ್ಕೆ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜಾಗಿ ಹೀರೆಕಾಯಿನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಸೈಜಲ್ಲಿ ಇರಬೇಕು ಹೀರೆಕಾಯಿ. ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಮತ್ತು ಎಣ್ಣೆಯಲ್ಲಿ ನಾವು ಪಾತ್ರೆಯಲ್ಲಿ ಕಡಾಯಲ್ಲಿ ಹಾಕಿದಾಗ ಬೇಗ ಫ್ರೈ ಆಗುತ್ತೆ. ಇವಾಗ ಈ ಮೀಡಿಯಮ್ ಸೈಜಾಗಿ ಎಲ್ಲ ಹೀರೆಕಾಯಿನೂ ಫಿಲ್ ಮಾಡಿಕೊಂಡು ನಂತರ ಅದನ್ನು ಕಟ್ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಇವಾಗ ನೋಡಿ, ಈ ರೀತಿ ಹೀರೆಕಾಯಿ ಎಲ್ಲ ನಾವು ಸ್ಟಫಿಂಗ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಕಡಾಯಲ್ಲಿ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆಗಾಯಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. 4 ಸ್ಪೂನ್ ಎಣ್ಣೆ ಹಾಕಿ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಂಡು ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡು ನೋಡಿ ಹೀರೆಕಾಯಿ ಎಲ್ಲ ಅದರಲ್ಲಿ ಎಣ್ಣೆಯಲ್ಲಿ ಹಾಕಿ 1 ನಿಮಿಷ ಅದನ್ನು ಹಾಗೆ ಫ್ರೈ ಆಗಲು ಬಿಡಿ. ಚೆನ್ನಾಗಿ ಅದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೀರೆಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ ಹೀರೆಕಾಯಿ. ಇವಾಗ ನಾವೇನು ಉಳಿದಿರುತ್ತೆ ನೋಡಿ ಮಸಾಲ, ನಾವು ಮುಂಚೆನೇ ಮಾಡಿಕೊಂಡಿದ್ವಲ್ಲ ಆ ಮಸಾಲ, ಉಳಿದಿರೋ ಮಸಾಲ ಕೂಡ ಮೇಲ್ಗಡೆ ಹಾಕಿ 1 ಕಪ್ಪಷ್ಟು ನೀರನ್ನು ಸೇರಿಸಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 8 ನಿಮಿಷ ಬೇಯಿಸಿದ್ರೆ ಸಾಕು, ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ನೀರು ಹಾಕಿ ಇದನ್ನು ಈ ರೀತಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಿಂದ ತುಂಬ ಜಾಸ್ತಿ ಅದನ್ನು ಕಲಸಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಸ್ಟಫಿಂಗ್ ಮಾಡಿರ್ತೀವಿ ನೋಡಿ, ಹೀರೆಕಾಯಿ ಒಳಗಡೆ ಮಸಾಲೆ ಎಲ್ಲ ಸಪ್ರೇಟ್ ಆಗುತ್ತೆ. ಅದಕ್ಕೆ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಇವಾಗ ಇದಕ್ಕೆ ಒಂದು 5 to 8 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು. ಈ ರೀತಿ ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಬಂದಾಗ ಇದು ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ಈಗ ನೋಡಿ, ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೀರೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗುತ್ತೆ. ಇದನ್ನು ಚಪಾತಿ ಮತ್ತು ಜೋಳದ ರೊಟ್ಟಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಇದಕ್ಕೆ ನಾವು ಈ ಥರ ಗ್ರೇವಿನ ಮಾಡ್ಕೊಂಡು ತಿಂದರೆ 1 ಚಪಾತಿ ಎಕ್ಸ್ಟ್ರಾನೇ ತಿಂತೀವಿ, ಅಷ್ಟು ರುಚಿಯಾಗಿರುತ್ತೆ.
ನೋಡಿ ಎಷ್ಟು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಇದು. ಮತ್ತು ಯಾರೆಲ್ಲ ಹೀರೆಕಾಯಿ ಪಲ್ಯ ಇಷ್ಟ ಇಲ್ಲ ಅನ್ನೋರು ಕೂಡ ಈ ರೀತಿ ನೀವು ಪಲ್ಯನ ಮಾಡಿಕೊಡಿ, ಎಷ್ಟು ಇಷ್ಟಪಟ್ಕೊಂಡು ಕೇಳಿ ತಿಂತಾರೆ. ಟೇಸ್ಟಲ್ಲೂ ಸೂಪರಾಗಿರುತ್ತೆ ಇದು ಪಲ್ಯ. ಒಂದು ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ರೆಸಿಪಿ ಇಷ್ಟ ಆದಲ್ಲಿ ರೆಸಿಪಿಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.